ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನ ಸೇವಕರಾದ ಪಾಸ್ಟರ್ ಬಿಜು ಜಾನ್ ಮತ್ತು ಪ್ಯಾಮ್ ಬಿಜು ಜಾನ್ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತೇವೆ. ಇಂದಿನ ನಮ್ಮ ಧ್ಯಾನದ ವಿಷಯ ಯೇಸು ನಿಮ್ಮೊಂದಿಗಿದ್ದಾನೆ. ಪ್ರಿಯರೇ, ಧರ್ಮಗ್ರಂಥಗಳಲ್ಲಿ ನಾವು ನೋಡುವಾಗ ಯೆಹೋಶುವ 1ನೇ ಅಧ್ಯಾಯದ 9ನೇ ವಚನ ಹೇಳ್ತದೆ, ಕರ್ತನಾದ ಯೆಹೋವನು ತನ್ನ ದಾಸ ಮೋಶೆ ಮರಣ ಹೊಂದಿದ ಮೇಲೆ ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಹೀಗೆಂದು ಆಜ್ಞಾಪಿಸಿದರು. ಯೆಹೋಶುವ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ. ಜಾರ್ಜ್ ಮುಲ್ಲರ್ ಅವರ ಸಾಕ್ಷಿ ಈ ಹೊತ್ತು ನಿಮ್ಮಲ್ಲಿ ಸಾರಲು ನಾ ಬಯಸ್ತೇನೆ. ಜಾರ್ಜ್ ಮುಲ್ಲರ್ 300 ಮಕ್ಕಳನ್ನು ಹೊಂದಿದ ಅನಾಥಾಶ್ರಮವನ್ನು ಹೊಂದಿದ್ರು. ಒಂದು ದಿನ ಮಕ್ಕಳು ಶಾಲೆಗೆ ಸಿದ್ಧರಾಗಿದ್ರು, ಆದ್ರೆ ಅವರಿಗೆ ತಿನ್ನಲು ಆಹಾರ ಇರಲಿಲ್ಲ. ಈ ವಿಷಯವನ್ನು ಅನಾಥಾಶ್ರಮದ ಮನೆಯವರು ಜಾರ್ಜ್ ಮುಲ್ಲರ್ ಅವರಿಗೆ ತಿಳಿಸಿದ್ರು. ಆದ್ರೆ 300 ಮಕ್ಕಳನ್ನು ಊಟದ ಕೋಣೆಗೆ ಕರೆದೊಯ್ದು ಟೇಬಲ್ಗಳಲ್ಲಿ ಕುಳಿತುಕೊಳ್ಳುವಂತೆ ಜಾರ್ಜ್ ಮುಲ್ಲರ್ ಅವರು ಕೇಳಿಕೊಂಡ್ರಂತೆ. ಅವರು ಆಹಾರಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸಿ ಅಲ್ಲೇ ಕಾಯುತ್ತಿದ್ದರು. ನೋಡಿ, ಕೆಲವೇ ನಿಮಿಷಗಳಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಬಾಗಿಲಿಗೆ ಬಂದು ಬಡಿದ. ಆ ಮನುಷ್ಯ ಹೇಳಿದ, ಮುಲ್ಲರ್ ಅವರೇ, ನಿನ್ನೆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಏಕೆಂದ್ರೆ ನಾನು ನಿಮ್ಮ ಮತ್ತು ಮಕ್ಕಳ ಬಗ್ಗೆ ಮಾತ್ರ ಚಿಂತೆ ಮಾಡ್ತಿದ್ದೆ. ಹಾಗಾಗಿ ನಾನು ಎದ್ದು ನಿಮಗಾಗಿ ರೊಟ್ಟಿಯನ್ನು ಮಾಡ್ಕೊಂಡೆಲ್ಲಿ ತಂದಿದ್ದೀನಿ. ಅಷ್ಟರಲ್ಲೇ ಮತ್ತೆ ಬಾಗ್ಲು ತಟ್ಟಿತ್ತು. ಆದರೆ ಇವನು ಹಾಲು ಮಾರುವವನು. ನೋಡಿ ಪ್ರಿಯರೇ, ಅನಾಥಾಶ್ರಮದ ಮುಂದೆ ಅವನ ಗಾಡಿ ಕೆಟ್ಟು ಹೋಯಿತು. ಆ ಗಾಡಿಯ ಚಕ್ರ ರಿಪೇರಿ ಮಾಡುವಷ್ಟರಲ್ಲಿ ಹಾಲು ಕೆಟ್ಟು ಹೋಗುವುದು ಎಂದು ಹೇಳಿ 10 ದೊಡ್ಡ ದೊಡ್ಡ ಡಬ್ಬಿಗಳಲ್ಲಿರುವ ಹಾಲು ಉಚಿತವಾಗಿ ಆತ ಕೊಟ್ಟನಂತೆ. ಇದು ಈ 300 ಮಕ್ಕಳಿಗೆ ಸಾಕಾಗಿತ್ತು. ಅನಾಥಾಶ್ರಮಗಳು ಬೆಳೆದಂತೆ ದೇವರು 1 ಲಕ್ಷಕ್ಕೆ ಹೆಚ್ಚು ಮಕ್ಕಳಿಗೆ ಆಹಾರ, ಔಷಧಿ, ಬಚ್ಚಿಗಿನ ಬಟ್ಟೆ ಮತ್ತು ಯಾವಾಗಲೂ ರೊಟ್ಟಿಯನ್ನು ಒದಗಿಸಿದನು. ಮುಲ್ಲರನ ಜೀವನ ಅಸಾಧಾರಣವಲ್ಲವೇ? ಪ್ರತಿದಿನ ಮುಲ್ಲರನ ಮನೆ ಬಾಗಿಲಿಗೆ ಬರುತ್ತಿದ್ದ ಅದೇ ಪ್ರಭು ಯೇಸು ಈಗ ನಿಮ್ಮನ್ನು ಸಹ ಆಹ್ವಾನಿಸುತ್ತಾನೆ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ನೀವು ಭವಿಷ್ಯದ ಬಗ್ಗೆ ಭಯಪಡುವ ಮತ್ತು ಆಸಕ್ತಿ ಹೊಂದುವ ಸಂದರ್ಭಗಳಿವೆ. ಏನೇ ಆಗ್ಲಿ, ದೇವರು ನಿಮ್ಮೊಂದಿಗಿದ್ದಾನೆ ಮತ್ತು ನಿಮಗೆ ಶಕ್ತಿಯನ್ನು ನೀಡಲು ಸಿದ್ಧನಾಗಿದ್ದಾನೆ. ಪ್ರಿಯರೇ, ನಿಮಗೆ ಎಂದಿಗೂ ಸಮಸ್ಯೆಗಳು, ತೊಂದರೆಗಳು, ಭಯಗಳು, ಕಷ್ಟಗಳು ಇರುವುದಿಲ್ಲ ಎಂದು ಆತನು ಎಂದಿಗೂ ಹೇಳಿಲ್ಲ. ಆದರೆ ಏನೇ ಬಂದರೂ ಆತನು ನಿಮ್ಮ ಸಂಗಡ ಇರುತ್ತಾನೆ, ನಿಮ್ಮನ್ನು ಅವುಗಳಿಂದ ಹೊರತರುತ್ತಾನೆ. ಹೌದು ಪ್ರಿಯರೇ, ಇಂದು ಯೇಸು ನಿಮಗೆ ಜೀವ ಮಾರ್ಗವನ್ನು ಉಪದೇಶಿಸಿ ಮಾರ್ಗದರ್ಶನ ನೀಡಿ ನಿಮ್ಮನ್ನು ಕಾಪಾಡಿ ನಿಮಗೆ ಮಾರ್ಗದರ್ಶಿಯಾಗಿರುವನು. ಕರ್ತನಾದ ಯೆಹೋವನು ನಿಮ್ಮೊಂದಿಗಿರುವನು ಎಂದು ನೀವು ಈ ಕ್ಷಣದಲ್ಲಿ ನಂಬಿದರೆ ಹೇಳಿ, ತಂದೆಯೇ, ನಾನು ಯೇಸುವಿನ ಹೆಸರಿನಲ್ಲಿ ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಸ್ವಾಮಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ಯೇಸು ಸ್ವಾಮಿ, ನೀವು ನನ್ನ ಕಣ್ಣೀರನ್ನು ಒರೆಸುವಿರಿ ಮತ್ತು ಪ್ರತಿ ದುಃಖವನ್ನು ನೀವೇ ನೀಗಿಸುವಿರಿ. ಇನ್ನು ನನಗೆ ಕಣ್ಣೀರು ಇಲ್ಲ, ನನಗೆ ನೋವಿಲ್ಲ, ನನಗೆ ಅವಮಾನವಿಲ್ಲ, ನಿರಾಕರಣೆ ಇಲ್ಲ. ನನ್ನ ಕಾಲು ಜಾರಿದೆ, ಹೌದು, ಆದರೆ ಯೇಸು ಸ್ವಾಮಿ, ನಿಮ್ಮ ದೃಢವಾದ ಪ್ರೀತಿ ನನ್ನನ್ನು ಹಿಡಿದಿದೆ. ನೀವೇ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದರೆ ಆಮೇನ್ ಎಂದು ಹೇಳಿ.
ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನ ಸೇವಕರಾದ ಪಾಸ್ಟರ್ ಬಿಜು